Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. John, chapter 15, verse 1. I am the real vine and my Father is the gardener. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 1ನೇ ವಚನ. ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆ ತೋಟಗಾರನು. ಇಲ್ಲಿ ಏಸು ಕ್ರಿಸ್ತನು ಈ ಮಾತನ್ನು ಹೇಳ್ತಾ ಇದ್ದಾರೆ. ಏಸು ಕ್ರಿಸ್ತನು ತನ್ನನ್ನು ತಾನು ಈ ರೀತಿ ತೋರಿಸಿಕೊಳ್ಳುತ್ತಾ ಇದ್ದಾರೆ. ನಾನು ಒಂದು ದ್ರಾಕ್ಷೆ ಬಳ್ಳಿಯಾಗಿದ್ದೇನೆ ಎಂಬುದಾಗಿ. ತಂದೆಯಾದ ದೇವರು ಯಾರಾಗಿದ್ದಾರೆ ಅಂದರೆ ಆತನು ತೋಟಗಾರನಾಗಿದ್ದಾನೆ ಎಂಬುದಾಗಿ ಇಲ್ಲಿ ಏಸು ಸ್ವಾಮಿ ತೋರಿಸಿಕೊಳ್ಳುತ್ತಾ ಇದ್ದಾರೆ. ಹೌದು, ನಮ್ಮ ಕರ್ತನು ಯಾರಾಗಿದ್ದಾರೆ? ಇದಕ್ಕೆ ಉತ್ತರವಾಗಿ ನಮ್ಮ ಕರ್ತನು ಸೃಷ್ಟಿಕರ್ತನಾಗಿದ್ದಾನೆ. ಮತ್ತು ಅನೇಕ ಮಕ್ಕಳು ಸಾಲದ ಸಮಸ್ಯೆಯಲ್ಲಿರುವಾಗ ತಂದೆಯೋಪಾದಿಯಲ್ಲಿ ಬಂದು ಅವರಿಗೆ ಪ್ರೀತಿ ತೋರಿಸಿ ಸಹಾಯ ಮಾಡುತ್ತಾನೆ. ಮತ್ತು ಅನೇಕರು ಕಣ್ಣೀರಿನಲ್ಲಿರುವಾಗ ತಾಯಿಯಂತೆ ಬಂದು ಅವರನ್ನು ಸಂತೈಸುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಮತ್ತು ಯಾರಾದರೂ ಆಪತ್ತಿನಲ್ಲಿರುವಾಗ ಸ್ನೇಹಿತನ ರೂಪದಲ್ಲಿ ಬಂದು ದೇವರು ಸ್ನೇಹಿತನಂತೆ ಇರುತ್ತಾರೆ. ಕೆಲವು ವೇಳೆಗಳಲ್ಲಿ ದೇವರು ಹಿರಿಯ ಸಹೋದರನ ಹಾಗಿರುತ್ತಾರೆ ಮತ್ತು ಕೆಲವು ವೇಳೆಗಳಲ್ಲಿ ಆತನು ಬೋಧಕನಾಗಿರುತ್ತಾನೆ. ಯಾರಾದರೂ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇರುವುದಾದರೆ ಅಂಥವರಿಗೆ ಆಲೋಚನಾಕರ್ತನಾಗಿ ಬಂದು ಅವರಿಗೆ ಆಲೋಚನೆಯನ್ನು ಕೊಡುವ ಆತನಾಗಿದ್ದಾನೆ. ಯಾರಾದರೂ ಅನಾರೋಗ್ಯತೆಯಲ್ಲಿರುವುದಾದರೆ ವೈದ್ಯರಿಗೆ ಘನ ವೈದ್ಯನಾಗಿರ್ತಕ್ಕಂಥ ದೇವರು ಅವರ ಹತ್ತಿರ ಬಂದು ಅವರನ್ನು ಸ್ವಸ್ಥಪಡಿಸುವ ದೇವರಾಗಿದ್ದಾರೆ. ಒಂದು ಸಾರಿ ಜಕ್ಕಾಯನು ಏಸು ಸ್ವಾಮಿ ಎಂಥವನಾಗಿದ್ದಾನೋ ಎಂಬುದಾಗಿ ನೋಡಲಿಕ್ಕೆ ಅಪೇಕ್ಷೆ ಪಟ್ಟಾಗ ಅಲ್ಲಿ ಏಸು ಸ್ವಾಮಿ ಒಬ್ಬ ರಕ್ಷಕನಾಗಿ ಬಂದು ಅವನಿಗೆ ರಕ್ಷಣೆಯನ್ನು ಅನುಗ್ರಹಿಸಿದರು. ದಾವೀದನ ಜೀವಿತದಲ್ಲಿ ನಾವು ನೋಡ್ತೇವೆ, ಅವನನ್ನು ದೇವರು ಯಾರಾಗಿದ್ದಾರೆ ಎಂಬುದಾಗಿ ಕೇಳುವುದಾದರೆ ಅವನ ಉತ್ತರ, ದಾವೀದನು ದೇವರು ಕುರುಬನಾಗಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಹೌದು, ದೇವರು ಈ ರೀತಿ ನಾನಾ ವಿಧದಲ್ಲಿ ನಮ್ಮೊಟ್ಟಿಗಿದ್ದು ನಮ್ಮನ್ನು ಆಶೀರ್ವದಿಸುವಂತಹ ಕರ್ತನು ನಮ್ಮ ಕರ್ತನಾಗಿದ್ದಾನೆ. ಇವತ್ತಿನ ಈ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಏಸು ಕ್ರಿಸ್ತನು ತಾನು ದ್ರಾಕ್ಷೆ ಬಳ್ಳಿಯಾಗಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ತಂದೆಯಾದ ದೇವರು ತೋಟಗಾರನಾಗಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗಿರುವಾಗ ವಿಶ್ವಾಸಿಗಳಾದ ನಾವುಗಳು ಏನಾಗಿದ್ದೇವೆ? ಇದಕ್ಕೆ ಉತ್ತರ 5ನೇ ವಚನದಲ್ಲಿ ನಾವು ನೋಡ್ತೇವೆ. ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು ಎಂಬುದಾಗಿ 5ನೇ ವಾಕ್ಯ ಹೇಳ್ತದೆ. ಹೌದು, ಇಲ್ಲಿ ತಂದೆಯಾದ ದೇವರು ತೋಟಗಾರನಾಗಿದ್ದಾನೆ, ಮಗನಾದ ಯೇಸು ಕ್ರಿಸ್ತನು ದ್ರಾಕ್ಷೆ ಬಳ್ಳಿಯಾಗಿದ್ದಾರೆ, ನಾವು ಆ ಬಳ್ಳಿಯ ಕೊಂಬೆಗಳಾಗಿದ್ದೇವೆ. ಪ್ರಿಯರೇ, ಕರ್ತನು ಒಂದು ಉನ್ನತವಾದ ಸಂಬಂಧವನ್ನು ನಮಗೆ ಕೊಟ್ಟಿದ್ದಾರೆ. ಹೀಗಿರುವಾಗ ಆತನು ನಮ್ಮಿಂದ ಏನನ್ನು ನಿರೀಕ್ಷಿಸ್ತಾ ಇದ್ದಾರೆ? ನಾವು ಒಳ್ಳೆಯ ಫಲವನ್ನು ಕೊಡಬೇಕು ಎಂಬುದಾಗಿ ಆತನು ಬಯಸುತ್ತಾ ಇದ್ದಾರೆ. ಫಲ ಕೊಡುವ ಕೊಂಬೆಗಳಾಗಿ, ಒಳ್ಳೆಯ ಫಲ ಕೊಡುವ ಕೊಂಬೆಗಳಾಗಿ ನಾವಿರಬೇಕೆಂಬುದಾಗಿ ಆತನು ಬಯಸ್ತಾ ಇದ್ದಾರೆ. ಹೊರತು ಯಾವ ಕಹಿಯಾದ ಹಣ್ಣುಗಳು ಅಥವಾ ಹುಳುಕು ಹಣ್ಣುಗಳು ಕೊಡುವಂಥ ಕೊಂಬೆಗಳು ನಾವಾಗಿರಬಾರದು ಎಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ನಾವು ಒಂದು ವೇಳೆ ಕರ್ತನಲ್ಲಿ ನೆಲೆಗೊಂಡಿರುವಾಗ ಮಾತ್ರ ಒಳ್ಳೆಯ ಫಲವನ್ನು ಕೊಡಲಿಕ್ಕೆ ಸಾಧ್ಯ. ಒಂದು ಕೊಂಬೆ ಆ ಬಳ್ಳಿಯಲ್ಲಿ ನೆಲೆಗೊಂಡಿರುವಾಗ ಮಾತ್ರ ಆ ಬಳ್ಳಿಯಿಂದ ಒಳ್ಳೆಯ ಸಾರವನ್ನು ಹೀರಿಕೊಂಡು ಉತ್ತಮವಾದ ಫಲಗಳನ್ನು ಕೊಡುತ್ತದೆ. ಅದೇ ರೀತಿಯಲ್ಲಿ ವಿಶ್ವಾಸಿಗಳಾದ ನಾವುಗಳು ಕ್ರಿಸ್ತನೊಂದಿಗೆ ಐಕ್ಯತೆ ಹೊಂದಿರುವಾಗ ಮಾತ್ರ ಕ್ರಿಸ್ತನಂತಹ ಗುಣಾತಿಶಯಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ, ಕ್ರಿಸ್ತನ ಸ್ವರೂಪವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಇವತ್ತೇ ನಾವೆಲ್ಲರೂ ಕ್ರಿಸ್ತನ ಐಕ್ಯತೆಗೆ ಒಪ್ಪಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ ಎಂಬುದಾಗಿ ಹೇಳಿರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ವಂದಿಸ್ತೇವಪ್ಪ. ನೀನು ದ್ರಾಕ್ಷಿ ಬಳ್ಳಿಯಾಗಿದ್ದೆ, ತಂದೆಯಾದ ದೇವರು ತೋಟಗಾರನಾಗಿದ್ದಾರೆ, ನಾವಾದರೂ ಆ ತೋಟದಲ್ಲಿರುವ ದ್ರಾಕ್ಷಿ ಬಳ್ಳಿಯ ಕೊಂಬೆಗಳು ಎನ್ನುವಂಥ ವಾಕ್ಯವನ್ನು ಇವತ್ತು ಕಲಿಸಿಕೊಟ್ಟದ್ದಕ್ಕಾಗಿ ನಿಮ್ಮನ್ನು ಕೊಂಡಾಡ್ತೇವೆ ಕರ್ತನಪ್ಪ. ನಾವು ಒಳ್ಳೆ ಫಲವನ್ನು ಕೊಡುವ ಮಕ್ಕಳಾಗಿ ಜೀವಿಸಲಿಕ್ಕೆ ನಮಗೆ ಕೃಪೆ ಮಾಡು ಸ್ವಾಮಿ. ನಿನ್ನಂಥ ಗುಣಾತಿಶಯಗಳನ್ನು ಹೊಂದಿಕೊಳ್ಳಲಿಕ್ಕೆ ಸಹಾಯ ಮಾಡುವಪ್ಪ. ನಿನ್ನ ಸ್ವರೂಪವನ್ನು ಧರಿಸಿದವರಾಗಿ ಈ ಲೋಕದಲ್ಲಿ ಉತ್ತಮ ಮಕ್ಕಳಾಗಿ, ಬೆಳಕಿನ ಮಕ್ಕಳಾಗಿ, ನಿನ್ನನ್ನು ಇತರರಿಗೆ ಪ್ರಚುರಪಡಿಸುವಂಥ ಮಕ್ಕಳಾಗಿ ಜೀವಿಸಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.